ಅಲ್ಲ 75,000 ಅರ್ಜಿ ಕೊಟ್ಟಿರ್ಬೇಕಾದ್ರೆ ದನ ಕಾಯ್ತಾರ? ಇದು ಬರ್ತಾ ಇರೋದು ಇಲ್ಲಿಗಲ್ ಕಂಟೆಂಪ್ಟ್ ಆಗುತ್ತೆ. ಇವ್ರು ಹೇಳೋರು ಕೇಳೋರು ಇಲ್ವೇನೋ ಅನ್ನಂಗೆ ಆಗೋಗಿದೆ. ಓದಕ್ಕೆ ಬರೋಲ್ಲ ನಿಮಗೆ? ಅನಕ್ಷರಸ್ತರ ನೀವು. ಶಿವಮೊಗ್ಗ ಜಿಲ್ಲೆನ ಜನನ ಇಷ್ಟು ಹಗುರವಾಗಿ ತಗೋಬೇಡಿ. ಈ ಎಚ್ಚರಿಕೆ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಪರಿಸರ ಮಾರಕ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ತಡೆ ಹಿಡಿಯುವಂತೆ ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದರೂ ಸ್ಥಳೀಯರಿಗೆ ಗೊತ್ತಾಗದ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಸಿಇಸಿ ಕಮಿಟಿ ಯೋಜನಾ ಪ್ರದೇಶಕ್ಕೆ ಸಮೀಕ್ಷೆಗೆಂದು ಬರುತ್ತಿರುವುದನ್ನು ರಾಷ್ಟ್ರಭಕ್ತ ಬಳಗ ಹಾಗೂ ಪರಿಸರ ಸಂಘಟನೆಗಳು ತೀವ್ರವಾಗಿ ವಿರೋಧಿಸುತ್ತವೆ ಎಂದು ರಾಷ್ಟ್ರಭಕ್ತ ಬಳಗದ ಸಂಸ್ಥಾಪಕ ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಿಇಸಿ ಸಮಿತಿಯು ಶಿವಮೊಗ್ಗದ ಮುಖ್ಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಲಿದ್ದು, ಈ ಸಂದರ್ಭ ರಾಷ್ಟ್ರಭಕ್ತ ಬಳಗ ಸಿಇಸಿ ಕಮಿಟಿಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ನ್ಯಾಯಾಲಯದ ಅನುಮತಿ ಇಲ್ಲದೆ ಪರಿಶೀಲನೆಗೆ ಬಂದಿರುವುದು ನ್ಯಾಯಾಲಯದ ನಿಂದನೆಯಾಗುತ್ತದೆ. ಈ ಬಗ್ಗೆ ಅವರನ್ನು ಪ್ರಶ್ನಿಸಲಿದ್ದೇವೆ ಎಂದು ತಿಳಿಸಿದರು. ಕಾರ್ಗಲ್ಲಿ ಬರ್ತಾರೆ ಅಂತ ಮುಂಚೆ ಸುದ್ದಿ ಇತ್ತು, ಕೊನೆಗೆ ಶಿವಮೊಗ್ಗಕ್ಕೆ ಬರ್ತಾರೆ ಅಂತ ನಾವು ಸುದ್ದಿ ತಗೊಂಡಿದ್ದೀವಿ. ಅವ್ರದ್ದು ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದೀವಿ. ನಾಳೆ ನೇರವಾಗಿ ಕೇಳ್ತೀವಿ ನಾವು ಅವ್ರಿಗೆ. ನೀವು ಬರ್ತಾ ಇರೋದು ಇಲ್ಲಿಗಲ್ ಕಂಟೆಂಪ್ಟ್ ಆಗುತ್ತೆ. ಯಾವ ಗ್ರೌಂಡಲ್ಲಿ ಬರ್ತಾ ಇದ್ದೀರಿ? ಸುಪ್ರೀಂ ಕೋರ್ಟ್ ಏನಾದರೂ ಕೂಡ ಈ ಸಿಇಸಿ ಬರೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟು ನೋಟಿಫಿಕೇಶನ್ ಆಗಿದೆಯಾ? ಯಾವ ಕಾರಣಕ್ಕೂ ಎರಡೂ ಪ್ರಾಜೆಕ್ಟ್ ಆಗಕ್ಕೆ ನಾವು ಬಿಡಲ್ಲ. ಇದು ತುಂಬ ಸ್ಪಷ್ಟ. ಇಡೀ ಜಿಲ್ಲೆನಲ್ಲಿ ಇದಕ್ಕೆ ಇವ್ರು ಹೇಳೋರು ಕೇಳೋರು ಇಲ್ವೇನೋ ಅನ್ನಂಗೆ ಆಗೋಗಿದೆ. ಎಕ್ಸ್ಪರ್ಟ್ ಕಮಿಟಿ ಈಗಾಗಲೇ ಕೌಲವರು ಕೊಟ್ಟಂಥ ರಿಪೋರ್ಟು ಯಾವ ಕಾರಣಕ್ಕೂ ಇದು ಬೇಡ ಅಂತ ಕೊಟ್ಟಾದಮೇಲೆ ಸಿಇಸಿನವರು ಯಾರು ಒಪ್ಪಿಗೆ ಅಂತ ಇಲ್ಲಿ ಬರ್ತಿದ್ದೀರಿ ನೀವು ಇಲ್ಲಿಗೆ? ಅವ್ರು ಕೊಟ್ಟಿರೋಂಥ ರಿಪೋರ್ಟ್ ನೀವು ನೋಡಿಲ್ವಾ? ಓದಕ್ಕೆ ಬರೋಲ್ಲ ನಿಮಗೆ? ಅನಕ್ಷರಸ್ತರ ನೀವು. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಜನ ಯಾವ ಕಾರಣಕ್ಕೂ ಎರಡು ಯೋಜನೆ ಆಗೋದಕ್ಕೆ ಬಿಡಲ್ಲ. ನಾಳೆ ಹೋಗಿ ಅವ್ರ ಸ್ಪಷ್ಟ ಮಾಡ್ತೀವಿ. ಹೈಕೋರ್ಟಿನ ಜಡ್ಜ್ಮೆಂಟನ್ನ ಏನು ಇಂಟ್ರಿಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ ಅದು ನೋಡಿದ್ದೀರಾ? ಸ್ಟೇ ಕೊಟ್ಟಿದ್ದು ನೋಡಿದ್ದೀರಾ? ಕಂಟೆಂಪ್ಟ್ ಆಗಲ್ವಾ? ಸಿಇಸಿನವ್ರಿಗೆ ಆ ಹಿರಿಯ ಅಧಿಕಾರಿಗಳು ಕೊಟ್ಟಂಥ ರಿಪೋರ್ಟು ನೀವು ಓದಿದ್ದೀರಾ? ನಿಮ್ಮ ಜೂನಿಯರ್ಸ್ ಕೊಟ್ಟಂಥ ರಿಪೋರ್ಟ್ ಮೇಲೆ ನಿಮಗೆ ಇಲ್ಲಿ ಬರ್ರಿ ಕಳಿಸಿ ಹೋಗಿ ನೀವು ಅಂತ ಏನಾದ್ರು ಸುಪ್ರೀಂ ಕೋರ್ಟ್ ನಿಮ್ಗೆ ಆರ್ಡರ್ ಕೊಟ್ಟಿದೆಯಾ? ಶಿವಮೊಗ್ಗ ಜಿಲ್ಲೆನ ಜನನ ಇಷ್ಟು ಹಗುರವಾಗಿ ತಗೋಬೇಡಿ. ಈ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ನಾನೇ ಹೇಳ್ತಾ ಇದ್ದೀನಿ, ನೀವು ಹೇಳಿದ ಪ್ರಶ್ನೆ ನಂದೂ. ನಿಮ್ಗೆ ಹೇಳೋರು ಕೇಳೋರಿಲ್ಲ ಅಂತ ಅದಕ್ಕೆ ಕೇಳಿದ್ದು ನಾನು. ಅದೇ ಪ್ರಶ್ನೆ ನಾಳೆ ಹೋಗಿ ಅದನ್ನೇ ಪ್ರಶ್ನೆ ಕೇಳ್ತೀನಿ. ಏನು ಉತ್ತರ ಕೊಡ್ತಾರೆ? ಉತ್ತರ ಕೊಡಲಿ ಅವರು. ಇಂಪ್ಲಿಮೆಂಟೇಷನ್ ಮಾಡಬೇಡಿ ಅಂತ, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡಬೇಡಿ, ಸದ್ಯಕ್ಕೆ ತಡೆ ಹಿಡೀರಿ ಅಂತ, ಸಮೀಕ್ಷೆಗೆ ತಡೆ ಹಿಡೀರಿ ಅಂತ ಏನು ಕೊಟ್ಟಿಲ್ವಲ್ಲ? ಅಲ್ಲ 75,000 ಅರ್ಜಿ ಕೊಟ್ಟಿರ್ಬೇಕಾದ್ರೆ ದನ ಕಾಯ್ತಾರ? ಅವ್ರು ನಾವು ಸಮೀಕ್ಷೆ ರಿಪೋರ್ಟ್ ಏನು ಬಂದಿದೆ ಈಗಾಗಲೇ? ಆ ರಿಪೋರ್ಟ್ ಈಗ ನಿಮ್ಮ ವಿರುದ್ಧ ಬಂದಿದೆ ಅನ್ನೋದಕ್ಕೋಸ್ಕರ ಯಾರು ಒತ್ತಡಕ್ಕೆ ನೀವು ಬರ್ತಾ ಇದ್ದೀರಿ ಇಲ್ಲಿ? ಅದನ್ನೇ ನಾನು ನಾಳೆ ನಾವೆಲ್ಲರೂ ಹೋಗಿ ನಾಳೆ ಅದೇ ಪ್ರಶ್ನೆ ಕೇಳ್ತೀವಿ. ಬಿಡಲ್ಲ. ಈ ಯೋಜನೆ ಅಂತೂ, ಈ ಎರಡು ಯೋಜನೆ ವರಾಹಿದಿರ್ಬೋದು ಶರಾವತಿದಿರ್ಬೋದು, ಎರಡೂ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ.